ನಮಸ್ತೆ ಮಕ್ಕಳೇ. ದುಶ್ಶಲೆ ಅಂತ 101 ಜನ ಅಂತ ಹೇಳ್ತೀವಿ. ಸೊ ಈ ಕೌರವರು ಪಾಂಡವರು ಅಂದ ತಕ್ಷಣ ನಮಗೆ ಕೌರವರು ಅಂದ ತಕ್ಷಣ 100 ಜನ, ಅದರಲ್ಲೂ ದುರ್ಯೋಧನನ ಹೆಸರು, ದುಶ್ಯಾಸನ ಹೆಸರು ನಮಗೆ ತುಂಬ ಪ್ರಮುಖವಾಗಿ ಕಂಡುಬರುತ್ತೆ ಮಕ್ಕಳೇ. ಪಾಂಡವರು ಅಂದ ತಕ್ಷಣ 5 ಜನ. ಯಾರು? ಯುಧಿಷ್ಠರ, ಭೀಮ, ಅರ್ಜುನ, ನಕುಲ, ಸಹದೇವ. ಹೀಗೆ ಇವ್ರ ಜನನ ಆಗಿ ಸ್ವಲ್ಪ ದಿನ ಆದಮೇಲೆ ಪಾಂಡುರಾಜ ಇವ್ರನ್ನ ಅರಣ್ಯದಲ್ಲೇ ಅಂದರೆ ಕಾಡಲ್ಲಿ ಇವರಿಗೆ ವಿದ್ಯಾಭ್ಯಾಸನ ಹೇಳ್ಕೊಡ್ತಿರ್ತಾನೆ. ಕೆಲವು ಘಟನೆಗಳ ನಂತರ ಪಾಂಡುರಾಜ ಹಾಗೂ ಮಾದ್ರಿ ಮರಣವನ್ನು ಅಪ್ತಾರೆ ಮಕ್ಕಳೇ. ಅವರು ಮರಣವನ್ನು ಅಪ್ಪಿದ ಮೇಲೆ ಈ ಮಕ್ಕಳ ಜವಾಬ್ದಾರಿ ಅಂದರೆ ಪಾಂಡವರಾಜನ 5 ಜನ ಮಕ್ಕಳ ಜವಾಬ್ದಾರಿ ಕುಂತಿಗೆ ಬೀಳುತ್ತೆ. ಆಗ ಅವಳು ಸೀದಾ ಇಲ್ಲಿಗೆ ಬರ್ತಾಳೆ, ಮಕ್ಕಳನ್ನ ಕರ್ಕೊಂಡು ಹಸ್ತಿನಾಪುರಕ್ಕೆ ಬರ್ತಾಳೆ. ಸೊ ಇಲ್ಲಿ ನೋಡಿ, ಕೌರವರು 100 ಜನ, ಹೌದಾ? ಈ ಪಾಂಡವರು 5 ಜನ. ಇಲ್ಲೇನಾಗುತ್ತೆ, ಆ ಕೌರವರು ರಾಜನ ರಾಜ ಆಸ್ಥಾನದಲ್ಲಿ ಬೆಳೀತಿರ್ತಾರೆ, ಇವರು ಕಾಡಲ್ಲಿ ಬೆಳೀತಿರ್ತಾರೆ. ಇಬ್ಬರು ಅಲ್ಲಿ ಒಂದಾದಾಗ ಇಬ್ಬರ ಮಧ್ಯೆ ತುಂಬ ವೈಮನಸ್ಸು ಪ್ರಾರಂಭ ಆಗುತ್ತೆ. ಕೌರವರು 100 ಜನ ಇರ್ತಾರೆ, ಇವರು ಕೇವಲ 5 ಜನ. ಅವ್ರ ಮೇಲೆ ಸಿಕ್ಕಾಪಟ್ಟೆ ದಬ್ಬಾಳಿಕೆ ಪ್ರಾರಂಭ ಆಗುತ್ತೆ. ಅವ್ರನ್ನ ಸಹಿಸ್ಕೊಳೋದೇ ಇಲ್ಲ. ಇವ್ರು ಯಾಕಾದರೂ ಬಂದ್ರಪ್ಪ ಅನ್ನೋ ಒಂಥರ ಕೌರವರು ಪ್ರಾರಂಭ ಮಾಡ್ತಾರೆ. ಸೊ ಅದು ಬೆಳೀತಾ ಬೆಳೀತಾ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂದರೆ ಅವ್ರನ್ನ ಕೊಂದು ಬಿಡಬೇಕು ಅಥವಾ ಅವ್ರು ಇಲ್ಲಿ ಇರಬಾರ್ದು, ಈ ರೀತಿ ದ್ವೇಷದ ಭಾವನೆ ಹೆಚ್ಚಾಗ್ತಾ ಹೋಗುತ್ತೆ. ಪ್ರತಿ ಹಂತದಲ್ಲೂ ಮಕ್ಕಳೇ ಅವರು ದಬ್ಬಾಳಿಕೆ ಮಾಡ್ತಾನೆ ಬರ್ತಾರೆ. ಪಾಂಡವರಿಗೆ ತುಂಬ ಸಮಾಧಾನ. ಆದರೆ ಅದರಲ್ಲಿ ಭೀಮ ಇರ್ತಾನೆ ನೋಡಿ ಮಕ್ಕಳೇ, ಭೀಮನಿಗೆ ಅಷ್ಟು ಪೇಷನ್ಸ್ ಇರೋದಿಲ್ಲ. ಅವನು ಪ್ರತಿಯೊಂದನ್ನು ವಿರೋಧಿಸ್ತಾ ಬರ್ತಾನೆ. ಅದರಲ್ಲೂ ಭೀಮ ಮತ್ತು ದುರ್ಯೋಧನ ಅಜಾತ ಶತ್ರುಗಳು ಅಂತ ಹೇಳ್ತಾರೆ. ಅಂದರೆ ಜನ್ಮದ ಶತ್ರುಗಳ ಥರ ಇಬ್ಬರು ಸಿಕ್ಕಾಪಟ್ಟೆ ಹೊಡೆದಾಡ್ತಿರ್ತಾರೆ. ಅವರ ದ್ವೇಷ ಮಹಾಭಾರತದ ಕೊನೆಯವರೆಗೂ ಕೂಡ ಕಂಡು ಬರುತ್ತೆ ಮಕ್ಕಳೇ. ಹೀಗೆ ಈ ಕೌರವರು ಪಾಂಡವರ ಸಹೋದರ ಸಂಬಂಧ ಏನಾಗುತ್ತೆ, ದ್ವೇಷಕ್ಕೆ ತಿರುಗುತ್ತೆ ಮಕ್ಕಳೇ. ಇವರು ಪ್ರತಿಯೊಂದು ಆಟ ಪಾಠಗಳಲ್ಲೂ ಕೂಡ ಭೀಮನೇ ಗೆಲ್ತಾ ಇರ್ತಾನೆ. ಇದನ್ನು ನೋಡಿ ನೋಡಿ ಕೌರವರಿಗೆ ಸಾಕಾಗ್ಬಿಟ್ಟಿರುತ್ತೆ. ಹೇಗಾದರೂ ಮಾಡಿ ಭೀಮನನ್ನು ಕೊಂದು ಬಿಡಬೇಕು ಅಂತ ಯೋಚನೆ ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ, ಎಲ್ಲರೂ ಸೇರಿ ಭೀಮನಿಗೆ ತಿನ್ನೋದಂದರೆ ತುಂಬ ಇಷ್ಟ. ತಿನ್ನೋಕ್ಕೆ ಏನಾದರೂ ಕೊಟ್ಟರೆ ಸಾಕು, ಅಷ್ಟು ತಿನ್ನೋದ್ರ ಬಗ್ಗೆ ತುಂಬ ಆಸೆ. ಮತ್ತು ವೆರೈಟೀಸ್ ಬೇಕು ಅವನಿಗೆ. ವಿವಿಧವಾದಂತಹ ಮೃಷ್ಟಾನ್ನ ಭೋಜನ ಅಂದರೆ ಅವನಿಗೆ ತುಂಬ ಪ್ರೀತಿ. ಊಟದ ಮೇಲೆ ತುಂಬ ಪ್ರೀತಿ ಭೀಮಂಗೆ. ಅದನ್ನೇ ಅವ್ರು ಏನು ಮಾಡ್ತಾರೆ, ಐಡಿಯಾ ಮಾಡ್ತಾರೆ. ಯಾರು? ಕೌರವರು. ಒಂದು ಸಾರಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅವನಿಗೆ, ನಾವು ತುಂಬ ಒಳ್ಳೊಳ್ಳೆ ಆಹಾರವನ್ನು ತೊಗೊಂಡು ಬಂದೀವಿ, ನದಿ ತೀರಕ್ಕೆ ಹೋಗೋಣವಾ ಅಂತ ಆ ಭೀಮನ ಒಬ್ಬನ್ನೇ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅದರಲ್ಲಿ ವಿಷನ ಮಿಕ್ಸ್ ಮಾಡಿಬಿಡ್ತಾರೆ, ಪಾಯ್ಸನ್ ಹಾಕ್ತಾರೆ. ಇವರೆಲ್ಲ ಬೇರೆ ಊಟ ಮಾಡ್ತಾರೆ, ಅವನಿಗೆ ವಿಷದನ್ನು ಬಡಿಸ್ಬಿಡ್ತಾರೆ. ಪಾಪ ಅವನು ಏನು ಊಟ ಅಲ್ಲ, ಊಟ ಅಂದರೆ ಹಾಗೆ ಹಿಂದೆ ಮುಂದೆ ನೋಡಿದ್ರೆ ಚೆನ್ನಾಗಿ ತಿಂದುಬಿಡ್ತಾನೆ. ತಿಂದ ತಕ್ಷಣ ಅವನಿಗೆ ಒಂಥರ ಮಂಪ್ರು ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮಂಪ್ರು ಹಿಡಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಎಚ್ಚರ ತಪ್ಪಿ ಬಿದ್ದುಬಿಡ್ತಾನೆ. ಆಗ ಭೀಮ ಬಿದ್ದ ತಕ್ಷಣ ಇವ್ರು ಏನು ಮಾಡ್ತಾರೆ, ಕೌರವರೆಲ್ಲ ಅವನನ್ನು ನದಿ ತೀರದಲ್ಲಿ ಅಂದರೆ ನದಿಲಿ ಹಾಕಿ ಮನೆಗೆ ಬಂದುಬಿಡ್ತಾರೆ. ಯಾರಿಗೂ ಹೇಳೋದೇ ಇಲ್ಲ, ಸುಮ್ಮನೆ ಸೈಲೆಂಟಾಗಿರ್ತಾರೆ. ಈ ಕಡೆ ಪಾಪ ಕುಂತಿ ಎಷ್ಟೊತ್ತಾದರೂ ಮಗ ಬರಲಿಲ್ಲ ಅಂತಾರೆ. ಇವ್ರು 4 ಜನ ಬರ್ತಾರೆ, ಬಟ್ ಇವನು ಬಂದೇ ಇಲ್ಲ. ಎಲ್ಲ ಕಡೆ ಹುಡುಕ್ತಾರೆ, ಕುಂತಿ ಎಲ್ಲ ಕಡೆ ಕೇಳ್ತಾಳೆ, ಎಲ್ಲರೂ ಹುಡುಕ್ತಾರೆ, ಎಲ್ಲೂ ಭೀಮನ ಸುಳಿವೇ ಇಲ್ಲ. ಈ ಕಡೆ ಭೀಮ ಸೀದಾ ಪಾತಾಳಕ್ಕೆ ಹೋಗಿ ಬಿದ್ದುಬಿಟ್ಟಿರ್ತಾನೆ. ಅಲ್ಲಿ ಪಾತಾಳದಲ್ಲಿ ನಾಗಕನ್ನಿಕೆಯರು ಇವನ್ನ ತಗೊಂಡೋಗಿ ಆದಿಶೇಷನ ಮುಂದೆ ಇರಿಸ್ತಾರೆ. ಆಗ ಆದಿಶೇಷ ಹುಡುಗ ತುಂಬ ಬಲಿಷ್ಠವಾಗಿದ್ದಾನಲ್ಲ, ನಮ್ಮ ಅಮೃತ ಕುಂಡವನ್ನು ಕಾಯ್ಲಿಕ್ಕೆ ಇಟ್ಬಿಡೋಣ ಇವನನ್ನು ಅಂತ ಯೋಚನೆ ಮಾಡಿ ಅವನ ಬಾಯಿ ಒಂದು ಹನಿ ಅಮೃತ ಬಿಡ್ತಾರೆ. ತಕ್ಷಣ ಅವನಿಗೆ ಎಚ್ಚರ ಆಗುತ್ತೆ. ಅಂದರೆ ಆ ವಿಷ ಎಲ್ಲ ಹೋಗ್ಬಿಡುತ್ತೆ, ನಾರ್ಮಲ್ ಆಗ್ತಾನೆ. ಆಗ ನೀನು ಆ ಅಮೃತವನ್ನು ಕಾಯಬೇಕಪ್ಪ ಅಂತ ಹೇಳ್ತಾರೆ. ಅವನು ಹುಡುಗ ಅಲ್ಲ, ಹ್ಞೂ ಅಂತ ಹೇಳ್ತಾನೆ. ಯಾರು ಇಲ್ದಿರೋವಾಗ ನೋಡಿ ಅಮೃತನ ಬಾಯಿಗೆ ಹಾಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಇದನ್ನು ನಾಗಕನ್ನಿಕೆಯರು ಗಮನಿಸಿ ಆದಿಶೇಷನ ಮುಂದೆ ಹೇಳ್ತಾರೆ, ನಾಗದೇವನ ಮುಂದೆ ಹೇಳ್ತಾರೆ, ಇವನು ಚಿಕ್ಕ ಹುಡುಗ, ಇವನನ್ನು ವಾಪಸ್ಸು ಭೂಮಿ ಕಳಿಸ್ಬಿಡ್ರಿ ಅಂತ ಹೇಳ್ತಾರೆ. ಆಮೇಲೆ ಆ ನಾಗಕನ್ನಿಕೆಯರು ಅವನನ್ನು ಕರ್ಕೊಂಡು ಬಂದು ನದಿ ದಡಕ್ಕೆ ಕೊಯ್ದು ಎಸ್ದು ಹೋಗ್ಬಿಡ್ತಾರೆ. ಭೀಮನಿಗೆ ಫುಲ್ ಎಚ್ಚರ ಆಗುತ್ತೆ. ಅವನು ಎಲ್ಲಿದ್ದೀನಿ, ಎಲ್ಲಿ ಬಂತೆ, ಅವ್ನಿಗೆ ಏನೂ ಅದು ನೆನಪೇ ಆಗೋದಿಲ್ಲ. ತಕ್ಷಣ ಸೀದಾ ಮನೆಗೆ ಹೋಗ್ಬಿಡ್ತಾನೆ. ನಾರ್ಮಲ್ ಆಗಿರ್ತಾನೆ ಹುಡುಗ, ಅವ್ನಿಗೇನು ಪಾತಾಳಕ್ಕೆ ಹೋಗಿದ್ದು ಯಾವುದೂ ನೆನಪಿರೋದಿಲ್ಲ. ಸೀದಾ ಮನೆಗೆ ಹೋಗ್ತಾನೆ. ಮನೆಗೆ ಹೋದ ತಕ್ಷಣ ಏನು ಮಗ, ಎಲ್ಲಿಗೆ ಹೋಗಿದ್ದೆ, ಏನು ಕತೆ ಅಂತ ಕುಂತಿ ಎಲ್ಲ ಕೇಳ್ತಾಳೆ. ಈ ಕಡೆ ಎಲ್ಲ ಪಾಂಡವರು 4 ಜನ ಕೇಳ್ತಾರೆ. ಆವಾಗ
ಅವಾಗ ಹೇಳ್ತಾನೆ ಅವನು ಹೀಗೆ, ಕೌರವರೆಲ್ಲ ನನಗೆ ಊಟಕ್ಕೆ ಕರ್ಕೊಂಡು ಹೋಗಿದ್ರು, ಊಟದಲ್ಲಿ ಏನು ಬೆರೆಸಿದ್ರೇನೋ ಗೊತ್ತಿಲ್ಲ, ನಾನು ಊಟ ತಿಂದಿದ್ದೆ, ಆಮೇಲೆ ನನ್ನ ನದಿಗೆ ಹಾಕ್ಬಿಟ್ರು, ಅಷ್ಟೇ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಪಾಪ ಕುಂತಿಗೆ ತುಂಬ ಬೇಜಾರಾಗುತ್ತೆ, ಅಳ್ತಾಳೆ, ಅಯ್ಯೋ ಎಂಥ ಕತೆ ಆಗ್ಬಿಡ್ತಲ್ಲ ನಮ್ಮದು ಅಂತ ಹೇಳಿ. ಆಮೇಲೆ ಈ ವಿಷಯ ಭೀಷ್ಮನಿಗೂ ಹೋಗುತ್ತೆ, ಧೃತರಾಷ್ಟ್ರನಿಗೂ ಹೋಗುತ್ತೆ. ಅವರೆಲ್ಲ ತುಂಬ ಬೇಜಾರು ಮಾಡಿಕೊಂಡು ಕೌರವರಿಗೆ ಬೈತಾರೆ, ಆ ಥರ ಎಲ್ಲ ಮಾಡಬಾರ್ದು ಅಂತ. ಆದರೆ ಅವರಿಗೆ ಆ ಥರ ಮಾಡಬಾರ್ದು ಅಂತ ಹೇಳಿದ ಮೇಲೆ ಅವ್ರಿಗಿನ್ನ ಪಾಂಡವರ ಮೇಲೆ ದ್ವೇಷ ಜಾಸ್ತಿ ಆಗುತ್ತೆ ಮಕ್ಕಳೇ. ನೋಡಿ, ಆ ದ್ವೇಷ ಎಲ್ಲಿ ಮುಟ್ಟುತ್ತೆ ಅಂದರೆ ಮಹಾಭಾರತದ ಕೊನೆಯ ಯುದ್ಧದ ಕ್ಷಣದವರೆಗೂ ಆ ದ್ವೇಷ ಇರುತ್ತೆ. ಸೊ ಹೀಗೆ ದಾಯಾದಿಗಳು ನೋಡಿ, ಸಹೋದರರು ಅಣ್ಣ ತಮ್ಮಂದರು ಎಷ್ಟು ಅನ್ಯೋನ್ಯತೆಯಿಂದ ಇರಬೇಕು. ಆದರೆ ಬೆಳೀತಾ ಬೆಳೀತಾ ದಾಯಾದಿಗಳು ಅಂತ ಒಂದು ನಮ್ಮಲ್ಲಿ ಮಾತಿದೆ ಕೂಡ, ಅದು ಇಲ್ಲಿ ನಿಜ ಆಗುತ್ತೆ. ಇಬ್ಬರ ಮಧ್ಯೆ ಸಹೋದರತ್ವ ಪ್ರೀತಿ ಭಾವನೆಗಳು ಹೋಗಿ ಅವರಲ್ಲಿ ದ್ವೇಷದ ಭಾವನೆ ಮೂಡುತ್ತೆ. ಹೀಗೆ ಮಕ್ಕಳೇ, ಈ ದ್ವೇಷದ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಹೀಗೆ ಕೌರವರು ಪಾಂಡವರು ಬೆಳೀತಾ ಬೆಳೀತಾ ಅವರಲ್ಲಿ ಪ್ರೀತಿಗಿಂತ ದ್ವೇಷ ಹೆಚ್ಚಾಗ್ತಾ ಹೋಗುತ್ತೆ. ಇದೇ ಮುಂದೆ ಮಹಾಭಾರತಕ್ಕೆ ಕಾರಣ ಆಗುತ್ತೆ ಮಕ್ಕಳೇ. ಈ ಕತೆ ನಿಮಗೆಲ್ಲ ಇಷ್ಟ ಆಯ್ತಲ್ವಾ? ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ.